Current electricity, the branch of physics which deals about motion of charge, flow of charge is called current electricity. ಇಲ್ಲಿ ರೆಸ್ಟಲ್ಲಿರ್ತಕ್ಕಂಥ ಚಾರ್ಜ್ ಬಗ್ಗೆ ತಿಳಿಸ್ತಕ್ಕಂಥದ್ದು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆರ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಹಾಗೇನ ಮೋಷನಲ್ಲಿರ್ತಕ್ಕಂಥ ಚಾರ್ಜ್ ಬಗ್ಗೆ, ಫ್ಲೋ ಆಗ್ತಕ್ಕಂಥ ಚಾರ್ಜ್ ಬಗ್ಗೆ ತಿಳಿಸ್ತಕ್ಕಂಥ ಬ್ರಾಂಚ್ ಆಫ್ ದ ಫಿಸಿಕ್ಸನ್ನು ನಾವೆಂತ ಕರಿತೀವಿ? ಕರೆಂಟ್ ಎಲೆಕ್ಟ್ರಿಸಿಟಿ. ಫ್ಲೋ ಆಫ್ ಚಾರ್ಜ್ ಈಸ್ ಕಾಲ್ಡ್ ಕರೆಂಟ್ ಎಲೆಕ್ಟ್ರಿಸಿಟಿ. ಹಾಗಾದರೆ ಕರೆಂಟ್ ಅಂದ್ರೆ ಏನು? ಫ್ಲೋ ಆಫ್ ಚಾರ್ಜ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ಚಾರ್ಜ್ ಫ್ಲೋ ಆದ್ರೆ ಅದಕ್ಕೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಈ ಒಂದು ಎಲೆಕ್ಟ್ರಿಕ್ ಕರೆಂಟು ಅಥವಾ ಫ್ಲೋ ಆಫ್ ಚಾರ್ಜ್ ಇಸ್ ಡಿಪೆಂಡ್ಸ್ ಆನ್ ಟೂ ಫ್ಯಾಕ್ಟರ್ಸ್. ಒನ್ ಈಸ್ ಡಿಪೆಂಡ್ಸ್ ಆನ್ ಕಂಡಕ್ಟಿಂಗ್ ಪಾತ್, ಸೆಕೆಂಡ್ ಒನ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್. ಆ ಫ್ಲೋ ಆಗ್ತಕ್ಕಂಥ ಚಾರ್ಜ್ನ ಕಂಡಕ್ಟಿಂಗ್ ಪಾತ್ ಯಾವುದು? ಸಾಲಿಡೋ, ಲಿಕ್ವಿಡೋ, ಕಂಡಕ್ಟ್ರೋ, ಸೆಮಿ ಕಂಡಕ್ಟ್ರೋ, ಈ ರೀತಿ ಕಂಡಕ್ಟಿಂಗ್ ಪಾತ್ ಮೇಲೆ ಡಿಪೆಂಡ್ ಆಗಿದೆ. ಎರಡನೇದು ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದ್ವಿ, ವೋಲ್ಟೇಜ್ ಅಪ್ಲೈ ಮಾಡಿದ್ವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಸೊ ಇಲ್ಲಿ ಮೆಟಲ್ಸ್ ಅಲ್ಲಿ ಚಾರ್ಜ್ ಕ್ಯಾರಿಯರ್ಸ್ ಆರ್ ದ ಫ್ರೀ ಎಲೆಕ್ಟ್ರಾನ್ಸ್, ಅಯಾನ್ಸ್ ಆರ್ ದಿ ಚಾರ್ಜ್ ಕ್ಯಾರಿಯರ್ಸ್ ಇನ್ ದ ಲಿಕ್ವಿಡ್ ಅಂಡ್ ಗ್ಯಾಸಿಯಸ್ ಮೀಡಿಯಾ. Free electrons and holes are the charge carriers in the semiconductors, and super pair are the current charge carriers in the superconductors. ಈ ಒಂದು ಮೆಟಲ್ಸ್ ಅಲ್ಲಿ ಚಾರ್ಜ್ ಅನ್ನ ಕ್ಯಾರಿ ಮಾಡವು, ಚಾರ್ಜ್ ಅನ್ನ ತಗೊಂಡು ಹೋಗ್ತಕ್ಕಂಥವು ಫ್ರೀ ಎಲೆಕ್ಟ್ರಾನ್ಸ್. ಲಿಕ್ವಿಡ್ ಮತ್ತು ಗ್ಯಾಸಿಯಸ್ ಮೀಡಿಯಾದಲ್ಲಿ ಅಯಾನ್ಸ್ಗಳು ಚಾರ್ಜ್ ಅನ್ನ ಕ್ಯಾರಿ ಮಾಡ್ತವೆ. ಸೆಮಿ ಕಂಡಕ್ಟರ್ಸ್ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಮತ್ತು ಹೋಲ್ಸ್ಗಳು ಚಾರ್ಜ್ ಅನ್ನ ಕ್ಯಾರಿ ಮಾಡ್ತವೆ. ಸೂಪರ್ ಕಂಡಕ್ಟರ್ ನಲ್ಲಿ ಕೂಪರ್ ಪೇರು ಚಾರ್ಜ್ ಅನ್ನ ಕ್ಯಾರಿ ಮಾಡುತ್ತೆ. ಕೂಪರ್ ಪೇರ್ ಅಂದ್ರೆ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಹ್ಯಾವಿಂಗ್ ದ ಸೇಮ್ ಸ್ಪಿನ್. ಸೇಮ್ ಸ್ಪಿನ್ ಅನ್ನೋದಿರ್ತಕ್ಕಂಥ ಪೇರ್ ಆಫ್ ದ ಎಲೆಕ್ಟ್ರಾನ್ಸ್ ಕೂಪರ್ ಪೇರ್ ಅಂತ ಕರೀತೀವಿ. ಸರಿ, ನಾವಿಲ್ಲಿ ಸಾಲಿಡ್ ಅಲ್ಲಿ, ಮೆಟಲ್ಸ್ ಅಲ್ಲಿ ಈ ಒಂದು ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿದೆ. ಯಾವುದೇ ಮೆಟಲ್ ತಗೊಂಡ್ರೆ ಆ ಮೆಟಲ್ ಅಲ್ಲಿ ಈ ರೀತಿ ಆಟಮ್ ಅಂತ, ಆಲ್ ದ ಮೆಟಲ್ಸ್ ಆರ್ ಮೇಡ್ ಅಪ್ ಬೈ ದ, ಆಲ್ ದ ಸಬ್ಸ್ಟೆನ್ಸಸ್ ಆರ್ ಮೇಡ್ ಅಪ್ ಬೈ ದ ಆಟಮ್ಸ್. ಹಾಗಾದ್ರೆ ಮೆಟಲ್ಸು ಸಹಿತ ಆಟಮ್ಸ್ ಇಂದ ಮಾಡಲ್ಪಟ್ಟಿದ್ದಾವೆ. ಆ ಒಂದು ಆಟಮ್ನ ಒಳಗಡೆಗೆ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ ಅಲ್ಲಿ ಪಾಸಿಟಿವ್ ಚಾರ್ಜ್, ಅದರ ಸರೌಂಡಿಂಗ್ ಅಲ್ಲಿ ಎಲೆಕ್ಟ್ರಾನ್ಸ್ಗಳು ಬೇರೆ ಬೇರೆ ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗ್ತಾ ಇರ್ತಾವೆ. ಔಟರ್ಮೋಸ್ಟ್ ಶೆಲ್ ಅಪ್ಪ ಎಲೆಕ್ಟ್ರಾನ್, ಔಟರ್ಮೋಸ್ಟ್ ಶೆಲ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಈ ಒಂದು ವೇಲೆನ್ಸ್ ಎಲೆಕ್ಟ್ರಾನು ಈ ಒಂದು ಬಾಂಡ್ ನಿಂದ ಹೊರಗೆ ಬರಲಿಕ್ಕೆ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಸಾಕು. ಹಾಗಾಗಿ ನಾವು ಯಾವುದೇ ಫಾರ್ಮ್ ಆಫ್ ಎನರ್ಜಿ, ಹೀಟ್ ಎನರ್ಜಿ ಇರ್ಬೋದು, ಲೈಟ್ ಎನರ್ಜಿ ಇರ್ಬೋದು, ಎಲೆಕ್ಟ್ರಿಕಲ್ ಎನರ್ಜಿ ಇರ್ಬೋದು, ಕೊಟ್ಟಾಗ ಆ ಒಂದು ಎಲೆಕ್ಟ್ರಾನ್ ಬಾಂಡ್ ಅನ್ನ ಬ್ರೇಕ್ ಮಾಡಿ ಆಟಮ್ ಇಂದ ಹೊರಗೆ ಬರುತ್ತೆ. ಅಂತ ಎಲೆಕ್ಟ್ರಾನ್ಗೆ ನಾವು ಫ್ರೀ ಎಲೆಕ್ಟ್ರಾನ್ ಅಂತ ಕರಿತೀವಿ. ಯೂಶಲಿ ರೂಮ್ ಟೆಂಪರೇಚರ್ ಅಲ್ಲಿ ಹೈ ಟೆಂಪರೇಚರ್ ಇರುತ್ತೆ, ಥರ್ಮಲ್ ಎನರ್ಜಿ ಇರುತ್ತೆ. ಆ ಥರ್ಮಲ್ ಎನರ್ಜಿನ ತಗೊಂಡಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಆ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳು ಬಾಂಡನ್ನು ಬ್ರೇಕ್ ಮಾಡಿ ಆಟಮಿಂದ ಹೊರಗೆ ಬರ್ತವೆ. ಅವು ಫ್ರೀ ಎಲೆಕ್ಟ್ರಾನ್ಸ್ಗಳು. ಈ ರೀತಿ ಒಂದೊಂದು ಆಟಮಲ್ಲೂ ಸಹಿತ ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ಆ ಫ್ರೀ ಎಲೆಕ್ಟ್ರಾನ್ಸ್ಗಳು ಈ ರೀತಿ ಆಟಮಿಂದ ಆಟಮ್ಗೆ ಮೂವ್ ಆಗ್ತಾ ಇರ್ತವೆ. ಈ ರೀತಿ ಆ ಫ್ರೀ ಎಲೆಕ್ಟ್ರಾನ್ಸ್ನ ಮೋಷನ್ನೇ ಇಲ್ಲಿ ಕಂಡಕ್ಟಿಂಗ್ ಪಾತ್ ಇನ್ ದ ಮೆಟಲ್ಸ್. ಹಾಗಾದ್ರೆ ಈ ಒಂದು ಫ್ರೀ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಾ ಇರ್ತವೆ. ಹಾಗಾದ್ರೆ ಯಾವುದೇ ಮೆಟಲ್ ಅನ್ನ ತಗೊಂಡ್ರೆ ಫ್ರೀ ಎಲೆಕ್ಟ್ರಾನ್ಸ್ಗಳು ಈ ರೀತಿ ರ್ಯಾಂಡಮ್ ಮೂವ್ ಆಗ್ತಾ ಇರ್ತವೆ. ಅಡ್ಡಾದಿಡ್ಡಿ ಎತ್ತಬೇಕಂತ ಮೂವ್ ಆಗ್ತಾ ಇರ್ತವೆ ಫ್ರೀ ಎಲೆಕ್ಟ್ರಾನ್ಸ್ಗಳು. ಆದರೆ ಅದೇ ನಾವು ಯಾವಾಗ ಆ ಒಂದು ಮೆಟಲ್ಗೆ ನಾವು ಬ್ಯಾಟ್ರಿ ಅಥವಾ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದ್ರೆ ಅಥವಾ ಸೆಲ್ಲನ್ನು ಕನೆಕ್ಟ್ ಮಾಡಿದ್ವಿ ಅಂತಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿದಂಗೆ ಆಗುತ್ತೆ. ಯಾವಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡುತ್ತೋ ಆಗ ಒಂದು ನೆಗೆಟಿವ್ ಚಾರ್ಜ್ ಅಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮೇಲೆ ಫೋರ್ಸ್ ಆಕ್ಟ್ ಆಗೋದ್ರಿಂದ ಎಲ್ಲ ಎಲೆಕ್ಟ್ರಾನ್ಸ್ಗಳು ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತವೆ. ಈ ರೀತಿ ಎಲೆಕ್ಟ್ರಾನ್ಸ್ಗಳು ಆ ಮೆಟಲ್ಸಲ್ಲಿ ಫ್ಲೋ ಆಗ್ತಾ ಇದ್ದರೆ ಅದಕ್ಕೆ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ.
ಇಲ್ಲಿ ಕೀ ಕ್ಲೋಸ್ ಮಾಡಿಲ್ಲ, ಅಂದರೆ ಬ್ಯಾಟ್ರಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಮಾಡಿಲ್ಲ. ಹಾಗಾಗಿ ಎಲೆಕ್ಟ್ರಾನ್ಸ್ಗಳು ರ್ಯಾಂಡಮ್ ಮೂವ್ ಆಗ್ತಾ ಇದಾವೆ. ಇಲ್ಲಿ ಕರೆಂಟ್ ಇಸ್ ಝೀರೋ. ಯಾವಾಗ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನು ಅಪ್ಲೈ ಮಾಡ್ತೀವೋ ಅಥವಾ ಕೀಯನ್ನು ಕ್ಲೋಸ್ ಮಾಡ್ತೀವೋ ಆಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಆಗುತ್ತೆ. ಆಗ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಆದಾಗ ಎಲ್ಲ ಎಲೆಕ್ಟ್ರಾನ್ಸ್ಗಳು ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತವೆ. ದಿಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇಸ್ ನಥಿಂಗ್ ಬಟ್ ಕರೆಂಟ್. ಈ ರೀತಿ ಅಮೌಂಟ್ ಆಫ್ ಕರೆಂಟ್ flows through the cross section of the conductor in unit time is called strength of an electric current, or the time rate of flow of charge. The time rate of flow of charge is also called strength of an electric current. 1 ಸೆಕೆಂಡಲ್ಲಿ ಅವು ಎಷ್ಟು ಅಮೌಂಟ್ ಆಫ್ ಚಾರ್ಜ್ ಪಾಸ್ ಆಗ್ತಾ ಇದೆ ಆ ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕಂಡಕ್ಟರ್ನಲ್ಲಿ, ಅದಕ್ಕೆ ನಾವು ಸ್ಟ್ರೆಂತ್ ಆಫ್ ದ ಕರೆಂಟ್ ಅಂತ ಕರಿತೀವಿ. ಇಲ್ಲಿ ಕ್ರಾಸ್ ಸೆಕ್ಷನಲ್ ಏರಿಯಾ ಕಡಿಮೆ ಇದೆ, ಇಲ್ಲಿ ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಇದೆ. ಈ ಪೈಪಲ್ಲಿ ಜಾಸ್ತಿ ವಾಟರ್ ಪಾಸ್ ಆಗುತ್ತೆ, ಈ ಪೈಪಲ್ಲಿ ಕಡಿಮೆ ವಾಟರ್ ಪಾಸ್ ಆಗುತ್ತೆ. ಹಾಗೇನೆ ಇಲ್ಲಿ ಜಾಸ್ತಿ ಚಾರ್ಜ್ ಫ್ಲೋ ಆಗುತ್ತೆ, ಇಲ್ಲಿ ಕಡಿಮೆ ಚಾರ್ಜ್ ಫ್ಲೋ ಆಗುತ್ತೆ. ಹಾಗಾದ್ರೆ ಈ ಒಂದು ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕಂಡಕ್ಟರ್ನಲ್ಲಿ 1 ಸೆಕೆಂಡಲ್ಲಿ ಎಷ್ಟು ಚಾರ್ಜ್ ಫ್ಲೋ ಆಗ್ತಾ ಇದೆ. ಹಾಗಾಗಿ ಫ್ಲೋ ಆಫ್ ಚಾರ್ಜ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಲಾರ್ಜ್ ಅಮೌಂಟ್ ಆಫ್ ಚಾರ್ಜು ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕಂಡಕ್ಟರ್ನಲ್ಲಿ ಪಾಸ್ ಆಗ್ತಾ ಇದ್ರೆ 1 ಸೆಕೆಂಡಲ್ಲಿ ಅಲ್ಲಿ ಸ್ಟ್ರೆಂತ್ ಆಫ್ ದ ಕರೆಂಟ್ ಈಸ್ ಹೈ. ಹಾಗಾದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಕಂಡಕ್ಟರ್ನಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಪಾಸ್ ಆಗ್ತಾ ಇದ್ರೆ ಅಲ್ಲಿ ಸ್ಟ್ರೆಂತ್ ಆಫ್ ದ ಕರೆಂಟ್ ಈಸ್ ಲೆಸ್. ಹಾಗಾಗಿ I is equal to Q divided by T, flow of charge divided by time taken. ಆ ಫ್ಲೋ ಆಫ್ ಚಾರ್ಜ್ ಬೇಕಾದ್ರೆ N into E divided by T, ಅಂದರೆ Q is equal to plus or minus NE. N ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ಲೋಸ್, E ಅಂದರೆ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್. ಇಟ್ಸ್ ವ್ಯಾಲ್ಯೂ 1.6 into 10 to minus 19 ಕೂಲಂಬ್ ಇದೆ. ಹಾಗಾಗಿ I is equal to NE divided by T ಅಂತ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫ್ಲೋಸ್ ಇನ್ ಯೂನಿಟ್ ಟೈಮ್ ಇಸ್ ನಥಿಂಗ್ ಬಟ್ ಕರೆಂಟ್. ಸಿಂಬಲ್ ಅನ್ನು I ಅಂತ ಕೊಡ್ತೀವಿ ಕರೆಂಟ್. ಸೊ ಈ ಒಂದು ಸ್ಟಡಿ ಕರೆಂಟ್ ಮತ್ತು ನಾವು ಈ ಒಂದು ಸ್ಟಡಿ ಕರೆಂಟ್ ಅಥವಾ ಯೂನಿಡೈರೆಕ್ಷನಲ್ ಕರೆಂಟ್ ಅಥವಾ ಡೈರೆಕ್ಟ್ ಕರೆಂಟ್ ಅಂದರೆ ಏನು? ಈಕ್ವಲ್ ಅಮೌಂಟ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ದ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಇನ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ is called steady current or direct current. Equal amount of charge, equal intervals of time ಅಲ್ಲಿ ಸೇಮ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಿತ್ತಪ್ಪ ಅಂದ್ರೆ ಅದಕ್ಕೆ ನಾವು ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಿ. ಈ ಸೆಲ್ ಆಗ್ಬೋದು, ಬ್ಯಾಟ್ರಿ ಆಗ್ಬೋದು, ಲೆಡ್ ಅಕ್ಯುಮುಲೇಟರ್ ಆಗಿರ್ಬೋದು, ಕೆಮಿಕಲ್ ಸೆಲ್ಸ್ ಆಗ್ಬೋದು, ಅವುಗಳಿಂದ ಪ್ರೊಡ್ಯೂಸ್ ಆಗೋದೇ ಡೈರೆಕ್ಟ್ ಕರೆಂಟ್. ದ ಕರೆಂಟ್ ಆರ್ ವೋಲ್ಟೇಜ್ ಒನ್ ಇನ್ ವಿಚ್ ಚೇಂಜಸ್ periodically or in each half cycle. Current or voltage changes continuously in each half cycle is called alternating current. ಅದಕ್ಕೆ ಸೋರ್ಸ್ ಅಂತಂದರೆ AC ಜನರೇಟರ್ ಆಗ್ಬೋದು, ಇಲ್ಲ ಪವರ್ ಪ್ಲಾಂಟ್ಸ್ ಆಗ್ತಾವೆ. ಸೊ ಇಲ್ಲಿ ನಾವು ಡೈರೆಕ್ಟ್ ಕರೆಂಟ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಸ್ಟಡಿ ಕರೆಂಟ್ ಬಗ್ಗೆ ಆಯಿತು. ಅದೇ ನಾವು ಇನ್ಸ್ಟಂಟೇನಿಯಸ್ ಕರೆಂಟ್ ಬೇಕು ಅಂತಾರೆ I is equal to ಇಲ್ಲಿ ಡೆಲ್ಟಾ Q divided by delta T, limit of delta Q divided by delta T and delta T tends to 0 is equal to dQ by dt. dQ by dt ಅಂತಂದ್ರೆ ಏನು? ಸ್ಮಾಲ್ ಅಮೌಂಟ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ದ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಇನ್ ಸ್ಮಾಲ್ ಇಂಟರ್ವಲ್ ಆಫ್ ಟೈಮ್ ಈಸ್ ನಥಿಂಗ್ ಬಟ್ ಇನ್ಸ್ಟಂಟೇನಿಯಸ್ ಕರೆಂಟ್. ಈ ಒಂದು ಕರೆಂಟ್ ಸ್ಟಡಿ ಕರೆಂಟ್ ಇರ್ಬೋದು, ಇನ್ಸ್ಟಂಟೇನಿಯಸ್ ಕರೆಂಟ್ ಇರ್ಬೋದು, AC ಇರ್ಬೋದು, ಅವೆಲ್ಲದೊಂದು SI ಯೂನಿಟ್ ಆಂಪೇರ್ ಇನ್ SI ಯೂನಿಟ್. ಅದರ ಆ ಒಂದು ಡೈಮೆನ್ಷನಲ್ ಸಿಂಬಲ್ ಈಸ್ A. ಹಾಗಾದ್ರೆ 1 ಆಂಪೇರ್ ಇಸ್ ಈಕ್ವಲ್ ಟು 1 ಕೂಲಂಬ್ ಡಿವೈಡೆಡ್ ಬೈ 1 ಸೆಕೆಂಡ್. ಅಂದರೆ 1 ಕೂಲಂಬ್ ಆಫ್ ಚಾರ್ಜ್ ಫ್ಲೋಸ್ ಥ್ರೂ ದ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಇನ್ 1 ಸೆಕೆಂಡ್ ಇಸ್ ನಥಿಂಗ್ ಬಟ್ 1 ಆಂಪೇರ್. 1 ಸೆಕೆಂಡಲ್ಲಿ 1 ಕೂಲಂಬ್ ಆಫ್ ಚಾರ್ಜು ಆ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ನಲ್ಲಿ ಪಾಸ್ ಆದರೆ ಆಗದು 1 ಆಂಪೇರ್ ಆಫ್ ಕರೆಂಟ್ ಆಗುತ್ತೆ. ಹಾಗಾದ್ರೆ 1 ಆಂಪೇರ್ ಆಫ್ ಕರೆಂಟಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗ್ತವೆ? I is equal to NE divided by T ಆದರೆ N is equal to IT divided by E. N is equal to current 1 ampere, time 1 second, charge of the electron ಗೊತ್ತಿದೆ 1.6 into 10 to minus 19. ಡಿವೈಡ್ ಮಾಡಿದರೆ 0.625 into 10 to 19 ಅಥವಾ 6.25 into 10 to 18 electrons flows per second. 1 ಸೆಕೆಂಡಲ್ಲಿ 6.25 into 10 to 18 ಎಲೆಕ್ಟ್ರಾನ್ಸ್ಗಳು ಪಾಸ್ ಆಗ್ತವೆ 1 ಆಂಪೇರ್ ಆಫ್ ಕರೆಂಟಲ್ಲಿ.
ಹಾಗೇನೆ ಇಲ್ಲಿ ಕರೆಂಟ್ ಇಸ್ ದ ಸ್ಕೇಲಾರ್ ಅಂದರೆ ದಿಕ್ಕಿಲ್ಲದ್ದು. ಆದರೆ ಇಲ್ಲಿ ಫಾರ್ ದ ಕನ್ವೆನ್ಷನ್ ಇಲ್ಲಿ ಡೈರೆಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಅದಕ್ಕೆ ಡೈರೆಕ್ಷನ್ ಕೊಡ್ತೀವಿ. ಯಾವುದು? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್ ಫ್ರಮ್ ಪಾಯಿಂಟ್ ಅಟ್ ಹೈಯರ್ ಪೊಟೆನ್ಷಿಯಲ್ ಟು ದ ಪಾಯಿಂಟ್ ಅಟ್ ಲೋಯರ್ ಪೊಟೆನ್ಷಿಯಲ್. ಈ ಪಾಸಿಟಿವ್ ಚಾರ್ಜ್ ಯೂಶಲಿ ಹೈ ಪೊಟೆನ್ಷಿಯಲ್ ಪಾಯಿಂಟ್ ಇಂದ ಲೋ ಪೊಟೆನ್ಷಿಯಲ್ ಪಾಯಿಂಟ್ಗೆ ಫ್ಲೋ ಆಗುತ್ತೆ. ಅದೇನೇ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್. ಆದರೆ ಎಲೆಕ್ಟ್ರಾನ್ಸ್ ಅಥವಾ ನೆಗೆಟಿವ್ ಚಾರ್ಜ್ ಲೋ ಪೊಟೆನ್ಷಿಯಲ್ ಪಾಯಿಂಟ್ ಇಂದ ಹೈ ಪೊಟೆನ್ಷಿಯಲ್ ಪಾಯಿಂಟ್ ಕಡೆ ಫ್ಲೋ ಆಗುತ್ತೆ. ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕನ್ವೆನ್ಷನಲ್ ಕರೆಂಟ್ ಇರುತ್ತೆ. ಹಾಗಾಗಿ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್ ಆರ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ ಚಾರ್ಜ್. ಇದು ಡೈರೆಕ್ಷನ್ ಅಂತ. ಹಾಗೇನೆ ಅಮೌಂಟ್ ಆಫ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಇಸ್ ಕಾಲ್ಡ್ ಕರೆಂಟ್ ಡೆನ್ಸಿಟಿ. ಅಂದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ, ಯೂನಿಟ್ ಕ್ರಾಸ್ ಸೆಕ್ಷನಲ್ ಏರಿಯಾದಲ್ಲಿ ಎಷ್ಟು ಕರೆಂಟ್ ಪಾಸ್ ಆಗ್ತಾ ಇದೆ ಅದಕ್ಕೆ ನಾವು ಕರೆಂಟ್ ಡೆನ್ಸಿಟಿ ಅಂತೀವಿ. ಯೂನಿಟ್ ಕ್ರಾಸ್ ಸೆಕ್ಷನಲ್ ಏರಿಯಾದಲ್ಲಿ ಲಾರ್ಜ್ ಅಮೌಂಟ್ ಆಫ್ ಕರೆಂಟ್ ಪಾಸ್ ಆಗ್ತಾ ಇದ್ರೆ ಕರೆಂಟ್ ಡೆನ್ಸಿಟಿ ಇಸ್ ಮೋರ್. ಯೂನಿಟ್ ಏರಿಯಾದಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗ್ತಾ ಇದ್ರೆ ಕರೆಂಟ್ ಡೆನ್ಸಿಟಿ ಇಸ್ ಲೆಸ್. ಹಾಗಾಗಿ ಕರೆಂಟ್ ಡೆನ್ಸಿಟಿ J ಈಕ್ವಲ್ ಟು ಕರೆಂಟ್ ಡಿವೈಡೆಡ್ ಬೈ ಏರಿಯಾ ಕ್ರಾಸ್ ಸೆಕ್ಷನ್ ಎ. ಈ ಒಂದು ಕರೆಂಟ್ ಡೆನ್ಸಿಟಿ ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಹಾಗಾಗಿ ವೆಕ್ಟರ್ J ಇಸ್ ಈಕ್ವಲ್ ಟು ವೆಕ್ಟರ್ I ಡಿವೈಡೆಡ್ ಬೈ ಎ. ಅಂದರೆ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್, ಡೈರೆಕ್ಷನ್ ಆಫ್ ಕರೆಂಟ್ ಡೆನ್ಸಿಟಿ ಸೇಮ್ ಆಸ್ ದ ಡೈರೆಕ್ಷನ್ ಆಫ್ ಕನ್ವೆನ್ಷನಲ್ ಕರೆಂಟ್. ಇದರ SI ಇಂಟು ಆಂಪೇರ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಜೊತೆಗೆ ಡೈಮೆನ್ಷನಲ್ ಇಕ್ವೇಶನ್ ಕರೆಂಟ್ ಎ ಅಂಡ್ ಏರಿಯಾದ L ಸ್ಕ್ವೇರ್. ಹಾಗಾಗಿ A L⁻² ಇಸ್ ದ ಡೈಮೆನ್ಷನಲ್ ಇಕ್ವೇಶನ್ ಫಾರ್ ಕರೆಂಟ್ ಡೆನ್ಸಿಟಿ. ಇದು ಇಂಟ್ರೊಡಕ್ಷನ್ ಅಬೌಟ್ ದಟ್